ಹೊರಗೆ ಸೂರ್ಯ ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದ. ಅಂಗಡಿಯೊಳಗೆ ತಕ್ಕಡಿಯ ಪಕ್ಕದಲ್ಲಿ ಆ ಬದಲಿಸಿದ ಕಲ್ಲು ಮೌನವಾಗಿ ಬಿದ್ದಿತ್ತು. ಈಗ ಆ ಮೌನವೇ ಮುರಿಯಲಿರುವಂತೆ ಅಂಗಡಿಯ ಮುಂದೆ ಹಳ್ಳಿಯವರು ಒಬ್ಬೊಬ್ಬರಾಗಿ ನಿಂತು ರಾಮಯ್ಯನ ಮುಖವನ್ನು ಗಮನಿಸುತ್ತಿದ್ದರು. ರಾಮಯ್ಯ ಅಣ್ಣ, ಎಲ್ರೂ ನಿನ್ನನ್ನೇ ನೋಡ್ತಿದ್ದಾರೆ, ಏನ್ ನೋಡ್ತಾರೆ? ಅಂಗಡಿ ಮುಂದೆ ಜನ ನಿಂತ್ರೆ ಅದು ಹೊಸದೇನಲ್ಲ. ಜನ ನಿಲ್ಲೋದ್ರಲ್ಲಿ ಹೊಸದೇನಿಲ್ಲ ರಾಮಯ್ಯ. ಆದರೆ ಇಂದು ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಇದೆ. ನಿನ್ನೆ ನನ್ನ ಮನೆಗೆ ತೆಗೆದುಕೊಂಡ ಧಾನ್ಯ ತೂಗಿ ನೋಡಿದ್ವಿ, ತೂಕ ಸರಿ ಇರ್ಲಿಲ್ಲ. ನನ್ನಲ್ಲೂ ಅದೇ ಆಯ್ತು. ಹಣ ಪೂರ್ಣ ತೆಗೆದುಕೊಂಡೆ, ಧಾನ್ಯ ಮಾತ್ರ ಕಡಿಮೆ ಬಂತು. ನೀವೆಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ತಕ್ಕಡಿ ಯಾವಾಗ್ಲೂ ಸರಿಯೇ ಇರ್ತದೆ. ಹಾಗಿದ್ರೆ ಆ ಕಲ್ಲನ್ನೊಮ್ಮೆ ಎಲ್ಲರ ಮುಂದೆ ಇಡು, ತಕ್ಕಡಿ ಮತ್ತೆ ನೋಡೋಣ. ಈಗೇಕೆ ಗದ್ದಲ? ಕೆಲಸದ ಸಮಯ ಇದು. ಕೆಲಸಕ್ಕಿಂತ ಮೊದಲು ಸತ್ಯ ಬೇಕು. ನೀನು ನನಗೆ ಇಂದು ಬೆಳಿಗ್ಗೆ ಬೇಗ ಅಳೆದು ಕೊಟ್ಟೆ. ಅದಾದ್ಮೇಲೆ ನನ್ನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ನಾನು ಕೂಡ ನೋಡಿದ್ದೆ ಅಣ್ಣ, ನೀನು ತೂಕ ಹಾಕುವಾಗ ಬೇರೆ ಕಲ್ಲು ಹಿಡಿದಿದ್ದೆ. ಚಿಕ್ಕ ಹುಡುಗನ ಮಾತಿಗೆ ನೀವು ನಂಬಿಕೆ ಇಡ್ತೀರಾ? ಚಿಕ್ಕವನ ಮಾತು ಸರಳವಾಗಿರಬಹುದು, ಆದರೆ ಸರಳ ಮಾತೆ ಕೆಲವೊಮ್ಮೆ ದೊಡ್ಡ ಸತ್ಯ ಹೇಳುತ್ತದೆ. ರಾಮಯ್ಯನ ಧ್ವನಿಯಲ್ಲಿ ಇನ್ನೂ ಕಠಿಣತೆ ಉಳಿದಿದ್ದರೂ ಅವನ ಮುಖದ ಬಣ್ಣ ಬದಲಾಗತೊಡಗಿತು. ಗುಂಪು ಹತ್ತಿರವಾಗುತ್ತಿದ್ದಂತೆ ಅವನ ನಕಲಿ ಧೈರ್ಯ ನಿಧಾನವಾಗಿ ಕರಗತೊಡಗಿತು. ರಾಮಯ್ಯ, ನೇರವಾಗಿ ಹೇಳು, ತಕ್ಕಡಿಯಲ್ಲಿ ಕಲ್ಲು ಬದಲಿಸಿದ್ದೀಯಾ ಇಲ್ಲವಾ? ನಾನು ಕಣ್ಣು ಎತ್ತಿ ನೋಡು. ಸುಳ್ಳಿಗೆ ಕಣ್ಣುಗಳು ಜೊತೆಯಾಗುವುದಿಲ್ಲ. ನಾವು ಜಗಳಕ್ಕೆ ಬಂದಿಲ್ಲ, ನಿಜ ಕೇಳಲು ಬಂದಿದ್ದೇವೆ. ಎಲ್ಲರೂ ಒಂದೇ ಸಾರಿ ಮಾತಾಡಬೇಡಿ. ಹಾಗಿದ್ರೆ ನೀನೇ ಮಾತಾಡು. ಕ್ಷಣಕಾಲ ಅಂಗಡಿಯ ಮುಂದೆ ಸಂಪೂರ್ಣ ಮೌನ ನೆಲೆಸಿತು. ಆ ಮೌನದಲ್ಲಿ ರಾಮಯ್ಯನ ಉಸಿರಾಟವೇ ಹೆಚ್ಚು ಕೇಳಿಸುತ್ತಿತ್ತು. ಅವನು ಜನರನ್ನು ನೋಡಲು ಪ್ರಯತ್ನಿಸಿದ, ಆದರೆ ಪ್ರತಿಯೊಂದು ಮುಖವೂ ಅವನಿಗೆ ಆರೋಪದ ಕನ್ನಡಿಯಂತಿತ್ತು. ರಾಮಯ್ಯನ ಭುಜಗಳು ನಿಧಾನವಾಗಿ ಕುಸಿದವು. ಇಷ್ಟು ಹೊತ್ತಿನವರೆಗೂ ಮಾತಿನಿಂದ ತಡೆಯಲು ಯತ್ನಿಸಿದ್ದ ಅವನು ಈಗ ತನ್ನೊಳಗಿನ ಭಯವನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ. ತಾತಯ್ಯ, ಹೇಳು ರಾಮಯ್ಯ, ನಾನು ನಿಮ್ಮ ಕಣ್ಣಿಗೆ ನೇರವಾಗಿ ನೋಡುವ ಹಕ್ಕೇ ಕಳೆದುಕೊಂಡಿದ್ದೇನೆ. ಅಂದರೆ ತಪ್ಪು ನಡೆದಿದೆಯಾ? ಹೌದು, ತಪ್ಪು ನಡೆದಿದೆ. ತಪ್ಪು ಆಯ್ತಾ ಅಥವಾ ಮಾಡಿದ್ದೀಯಾ? ಮಾಡಿದೆ, ತಿರಿದುಕೊಂಡೇ ಮಾಡಿದೆ. ಆ ಒಪ್ಪಿಗೆಯ ಮಾತು ಹೊರಬಂದ ಕ್ಷಣ ಗುಂಪಿನಲ್ಲಿ ಸಣ್ಣ ಗದ್ದಲ ಎದ್ದಿತು. ಆದರೆ ಅದಕ್ಕಿಂತ ದೊಡ್ಡ ಶಬ್ದ ರಾಮಯ್ಯನೊಳಗೆ ಒಡೆದ ಅಹಂಕಾರದದ್ದಾಗಿತ್ತು. ತಾತಯ್ಯ, ಮೊದಲು ನಿಮ್ಮ ಬಳಿಗೆ ಬರಬೇಕು. ಬಾ, ನಾನು ನಿಮಗೆ ಕಡಿಮೆ ಧಾನ್ಯ ಕೊಟ್ಟೆ, ಹೆಚ್ಚು ಹಣ ತೆಗೆದುಕೊಂಡೆ. ನೀವು ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ. ಕ್ಷಮಿಸಿ. ನನ್ನ ನಷ್ಟಕ್ಕಿಂತ ದೊಡ್ಡದು ನಿನ್ನ ತಪ್ಪು ರಾಮಯ್ಯ. ನಾನು ಹಣ ಮರಳಿ ಪಡೆಯಬಹುದು, ಆದರೆ ವಿಶ್ವಾಸ ಒಮ್ಮೆ ಒಡೆದರೆ ಮತ್ತೆ ಕಟ್ಟಲು ತುಂಬಾ ಸಮಯ ಬೇಕು. ಗೊತ್ತಿದೆ ತಾತಯ್ಯ, ಅದಕ್ಕೆ ನನ್ನ ಕೈಗಳು ನಡುಗುತ್ತಿವೆ. ಅಣ್ಣ, ನೀನು ಹೀಗೆ ಮಾಡ್ತೀಯಂತ ನನಗೆ ಅನಿಸಿರಲಿಲ್ಲ. ನನಗೂ ಮೊದಲಿನಲ್ಲಿ ಅನಿಸಿರಲಿಲ್ಲ. ಆದರೆ ಒಮ್ಮೆ ಲೋಭ ಮನಸ್ಸಿಗೆ ಒಳಬಂದ ಮೇಲೆ ನಾನು ನನ್ನನ್ನೇ ತಪ್ಪಾಗಿ ಸತ್ತ ನಾನು ನನ್ನನ್ನೇ ತಪ್ಪಾಗಿ ಸಮರ್ಥಿಸಿಕೊಳ್ಳುತ್ತಾ ಬಂದೆ. ಎಷ್ಟು ಜನರ ಜೊತೆ ಹೀಗೆ ಮಾಡಿದ್ದೀಯಾ? ಎಣಿಕೆ ಇದೆ, ಮರೆತಿಲ್ಲ. ಪ್ರತಿಯೊಬ್ಬರ ಮುಖವೂ ನೆನಪಿದೆ. ಹಾಗಿದ್ರೆ ಮಾತಿನಿಂದ ಸಾಲದು, ಎಲ್ಲರ ಮುಂದೆ ಸರಿಪಡಿಸು. ಮಾಡುತ್ತೇನೆ, ಈಗಲೇ ಮಾಡುತ್ತೇನೆ. ತಲೆ ತಗ್ಗಿಸಿಕೊಂಡಿದ್ದ ರಾಮಯ್ಯ ಒಮ್ಮೆ ಆಳವಾಗಿ ಉಸಿರೆಳೆದ. ತಕ್ಷಣವೇ ತಿರುಗಿ ಅಂಗಡಿಯೊಳಗೆ ಓಡಿದ. ಜನರು ಅವನ ಹಿಂದೆ ಕಣ್ಣು ಹಾಯಿಸಿದರು. ಈ ಬಾರಿ ಅವನು ಅಂಗಡಿಯೊಳಗೆ ರಾಮಯ್ಯನ ಕೈಗಳು ತುರ್ತಾಗಿ ಚಲಿಸುತ್ತಿದ್ದವು. ಅವನು ಹಣದ ಡಬ್ಬಿಯನ್ನು ತೆರೆದ, ಹಿಂಬದಿಯ ಶೆಲ್ಫ್ನಿಂದ ಸಣ್ಣ ಚೀಲಗಳನ್ನು ಇಳಿಸಿದ ಮತ್ತು ತಕ್ಕಡಿಯ ಕೆಳಗೆ ಮರೆಮಾಡಿದ್ದ ಕಲ್ಲನ್ನು ಕೈಗೆತ್ತಿಕೊಂಡ. ಇದು ನಾನು ಬೇರೆ ತೂಕಕ್ಕೆ ಬಳಸಿದ ಕಲ್ಲು. ಅದನ್ನ ಹೊರಗೆ ತಂದು ಎಲ್ಲರಿಗೂ ತೋರಿಸು. ತರುತ್ತೇನೆ. ಅವನು ಮೊದಲು ಕಲ್ಲನ್ನು ಹೊರಗೆ ತಂದ, ನಂತರ ಹಣದ ಡಬ್ಬಿ, 2 ಸಣ್ಣ ಚೀಲಗಳು, ಮತ್ತೊಂದು ಮಡಿದ ಬಟ್ಟೆಯಲ್ಲಿ ಕಟ್ಟಿದ ನಾಣ್ಯಗಳನ್ನು ಒಂದೊಂದಾಗಿ ಬಾಗಿಲಿನ ಬಳಿಗೆ ಇರತೊಡಗಿದ. ಆ ಚೀಲಗಳಲ್ಲಿ ಏನು ಇದೆ? ಕಡಿಮೆ ಕೊಟ್ಟ ಧಾನ್ಯ, ಬೇರೆ ಬೇರೆ ಜನರಿಂದ ಉಳಿಸಿಕೊಂಡದ್ದು. ಹಾಗಾದ್ರೆ ಹಣ? ಹೆಚ್ಚಾಗಿ ಪಡೆದ ಹಣ. ಯಾರಿಂದ ಎಷ್ಟು ತೆಗೆದುಕೊಂಡೆ ಎಂಬುದು ನಾನು ಬರೆದು ಇಟ್ಟಿದ್ದೇನೆ. ಬರೆದು ಇಟ್ಟಿದ್ದೀಯಾ? ಅಂದರೆ ಇದು ತಪ್ಪಾಗಿ ನಡೆದದ್ದು ಅಲ್ಲ? ಹೌದು, ನಾನು ತಿಳಿದುಕೊಂಡೇ ಮಾಡಿದೆ. ನನ್ನ ತಪ್ಪು ಇನ್ನೂ ದೊಡ್ಡದಾಗಿದೆ. ಅಣ್ಣ, ಎಲ್ಲವನ್ನೂ ಹೊರಗೆ ಇಡು. ಯಾರಿಗೂ ಅನುಮಾನ ಉಳಿಯಬಾರದು. ಸರಿ, ಈ ಚೀಲ ತಾತಯ್ಯದು, ಇದು ಲಕ್ಷ್ಮಮ್ಮನದು, ಇದು ಹನುಮಂತನ ಮನೆಯದು. ಈ ನಾಣ್ಯಗಳು ಶಿವಣ್ಣನಿಂದ ಹೆಚ್ಚಾಗಿ ಪಡೆದವು. ನನ್ನದನ್ನು ಗುರುತಿಸಿದ್ದೀಯಾ? ಹೌದು ಲಕ್ಷ್ಮಮ್ಮ, ನಿನಗೆ ಅರ್ಧ ಸೀರು ಕಡಿಮೆ ಕೊಟ್ಟಿದ್ದೆ. ಅಷ್ಟು ನಿಖರವಾಗಿ ನೆನಪಿಟ್ಟುಕೊಂಡಿದ್ದೀಯೇ ಎಂದರೆ ನಿನ್ನ ಮನಸ್ಸು ಪ್ರತಿದಿನ ನಿನ್ನನ್ನು ಕಾಡುತ್ತಿತ್ತೇನೋ? ಕಾಡುತ್ತಿತ್ತು. ಆದರೆ ನಾನು ಆ ಕಾಡುವ ಧ್ವನಿಯನ್ನು ಮೌನಗೊಳಿಸಲು
ಇನ್ನಷ್ಟು ಸುಳ್ಳು ಹೇಳುತ್ತಿದ್ದೆ. ಜನರು ಮುಂದೆ ಸರಿದು ಅವನು ಇಟ್ಟಿದ್ದ ವಸ್ತುಗಳನ್ನು ನೋಡಿದರು. ಕಲ್ಲು, ನಾಣ್ಯಗಳು, ಚೀಲಗಳು ಪ್ರತಿಯೊಂದು ರಾಮಯ್ಯನ ಮಾತಿಗಿಂತ ಹೆಚ್ಚು ಸ್ಪಷ್ಟವಾಗಿ ಸತ್ಯ ಹೇಳುತ್ತಿದ್ದುವು. ಇನ್ನೇನಾದ್ರೂ ಮರೆ ಮಾಡಿದೆಯಾ? ಮರೆ ಮಾಡಿದ್ದೆಲ್ಲ ಈಗ ನಿಮ್ಮ ಮುಂದೆ ಇದೆ. ಉಳಿದದ್ದು ನಿನ್ನ ಮಾತು ಮಾತ್ರ. ಜನರ ಮುಂದೆ ಸಂಪೂರ್ಣ ಹೇಳು. ರಾಮಯ್ಯ ಮತ್ತೆ ಜನರ ಎದುರು ನಿಂತಾಗ ಅವನ ಮುಖದಲ್ಲಿದ್ದ ಕಠಿಣತೆ ಸಂಪೂರ್ಣ ಮಾಯವಾಗಿತ್ತು. ಉಳಿದಿದ್ದು ನಾಚಿಕೆ, ದಣಿವು ಮತ್ತು ಬಹಳ ತಡವಾಗಿ ಬಂದ ಸತ್ಯದ ಒಪ್ಪಿಗೆ ಮಾತ್ರ. ಎಲ್ಲರೂ ಕೇಳಿ, ನಾನು ಮಾಡಿದುದು ಕೇವಲ ವ್ಯಾಪಾರದ ತಪ್ಪಲ್ಲ. ಇದು ನಿಮ್ಮ ವಿಶ್ವಾಸ ಕದ್ದದ್ದು. ಯಾಕೆ ಮಾಡಿದೆ? ನಿನಗೆ ಅಂಗಡಿ ನಡೆಯುತ್ತಲೇ ಇತ್ತು. ಮೊದಲಿಗೆ ಸ್ವಲ್ಪ ಹೆಚ್ಚು ಉಳಿಸಿಕೊಳ್ಳಬೇಕು ಅನಿಸಿತು. ನಂತರ ಅದೇ ಅಭ್ಯಾಸ ಆಯಿತು. ನಂತರ ಲಾಭಕ್ಕಾಗಿ ನಾನು ನನ್ನ ಮನಸ್ಸನ್ನೇ ಮೋಸ ಮಾಡಿದೆ. ಅಂದರೆ ಲೋಭವೇ ಕಾರಣವಾ? ಹೌದು, ನನ್ನ ಲೋಭವೇ ನನ್ನನ್ನು ಈ ಸ್ಥಿತಿಗೆ ತಂದಿತು. ಯಾರೂ ಬಲವಂತ ಮಾಡಲಿಲ್ಲ. ತಪ್ಪು ನನ್ನದೇ. ತಪ್ಪು ಒಪ್ಪಿಕೊಂಡಿದ್ದೀಯಾ? ಈಗ ಅದನ್ನು ಸರಿಪಡಿಸುವ ಧೈರ್ಯ ತೋರಿಸು. ಇವತ್ತೇ ಪ್ರತಿಯೊಬ್ಬರಿಗೂ ಧಾನ್ಯ ಮತ್ತು ಹಣ ಹಿಂತಿರುಗಿಸುತ್ತೇನೆ. ಯಾರಿಗೆ ಎಷ್ಟು ಕಡಿಮೆ ಕೊಟ್ಟೆ, ಎಷ್ಟು ಹೆಚ್ಚು ತೆಗೆದುಕೊಂಡೆ ಎಲ್ಲವನ್ನೂ ನಿಮ್ಮ ಮುಂದೆಯೇ ಕೊಡುತ್ತೇನೆ. ಮಾತು ನೆನಪಿರಲಿ ರಾಮಯ್ಯ. ಈ ಬಾರಿ ಎಲ್ಲರೂ ನೋಡ್ತಿದ್ದಾರೆ. ನೋಡಲಿ. ಇಂದು ನಾನು ಮರೆ ಮಾಡುವುದೇ ಇಲ್ಲ. ಅಣ್ಣ, ನಾನು ಹೆಸರುಗಳು ಓದ್ತೀನಿ, ಇನ್ನು ಒಂದೊಂದಾಗಿ ಕೊಡು. ಓದು. ಮೊದಲು ತಾತಯ್ಯ. ತಾತಯ್ಯ, ಇದು ನಿಮ್ಮ ಹಣ. ಇದು ನಿಮಗೆ ಕಡಿಮೆ ಕೊಟ್ಟ ಧಾನ್ಯ. ನನ್ನಿಂದಾದ ಅನ್ಯಾಯಕ್ಕೆ ಮತ್ತೆ ಕ್ಷಮೆ ಕೇಳುತ್ತೇನೆ. ಹಣ ತಗೊಳ್ಳುತ್ತೇನೆ, ಧಾನ್ಯವೂ ತಗೊಳ್ಳುತ್ತೇನೆ. ಕ್ಷಮೆ ಬಗ್ಗೆ ಬೇಗ ಹೇಳೋದಿಲ್ಲ, ಆದರೆ ನೀನು ಬದಲಾಗಿದ್ದೀಯಾ ಎಂದು ನೋಡುತ್ತೇನೆ. ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ಇದು ನಿನ್ನದು. ನಾನು ನಿನ್ನ ಮನೆ ಖರ್ಚಿನ ಮೇಲೆ ಕೈ ಹಾಕಿದ್ದೆ. ತಪ್ಪಾಯಿತು. ಹಣಕ್ಕಿಂತ ನೋವು ವಿಶ್ವಾಸ ಒಡೆದದ್ದೇ. ಅದನ್ನು ಮರಣಿ ಕಟ್ಟಿಕೊಳ್ಳಲು ನೀನು ಕಾಲ ತೆಗೆದುಕೋಬೇಕು. ಶಿವಣ್ಣ, ಇದು ನಿನ್ನ ಹೆಚ್ಚುವರಿ ಹಣ. ಇದು ಧಾನ್ಯ. ಇನ್ನು ಮುಂದೆ ನನ್ನ ತಕ್ಕಡಿ ಎಲ್ಲರ ಮುಂದೆ ಮಾತ್ರ ಕೆಲಸ ಮಾಡುತ್ತದೆ. ಹಾಗೇ ಇರ್ಲಿ. ಸತ್ಯ ಮುಚ್ಚಿದಷ್ಟು ದುರ್ವಾಸನೆ ಬರುತ್ತದೆ. ಹೊರಗೆ ತಂದರೆ ಮಾತ್ರ ಶುದ್ಧಿ. ಒಂದೊಬ್ಬರಾಗಿ ಜನರು ತಮ್ಮ ತಮ್ಮ ಹಣ ಮತ್ತು ಧಾನ್ಯವನ್ನು ಪಡೆದುಕೊಂಡರು. ಗದ್ದಲ ನಿಧಾನವಾಗಿ ತಣ್ಣಗಾಯಿತು. ಕೋಪದ ಜಾಗದಲ್ಲಿ ಕಟ್ಟುನಿಟ್ಟಾದ ಮೌನ ಉಳಿಯಿತು. ಆ ಮೌನದಲ್ಲಿ ರಾಮಯ್ಯನ ಒಪ್ಪಿಗೆ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸಿತು. ನಾನು ಇಂದು ದೊಡ್ಡ ಪಾಠ ಕಲಿತೆ. ಲಾಭದಿಂದ ಅಂಗಡಿ ನಿಲ್ಲಬಹುದು, ಆದರೆ ವಿಶ್ವಾಸವಿಲ್ಲದೆ ಮನುಷ್ಯ ನಿಲ್ಲಲಾರ. ಅದನ್ನು ನೆನಪಿಟ್ಟುಕೋ. ಸತ್ಯ ತಡವಾಗಿ ಬಂದರೂ ಬಂದ ಮೇಲೆ ಎಲ್ಲವನ್ನೂ ಸರಿಯಾಗಿ ತೂಕ ಹಾಕುತ್ತದೆ. ಇನ್ನು ಮುಂದೆ ನನ್ನ ತಕ್ಕಡಿಗಿಂತ ಮೊದಲು ನನ್ನ ಮನಸ್ಸನ್ನೇ ಸರಿಪಡಿಸುತ್ತೇನೆ. ಅಂಗಡಿಯ ಮುಂದೆ ನಿಂತಿದ್ದ ಜನರು ನಿಧಾನವಾಗಿ ಚದುರತೊಡಗಿದರು. ಸೂರ್ಯ ಇನ್ನಷ್ಟು ಬೆಳಗುತ್ತಿದ್ದ. ತಕ್ಕಡಿಯ ಪಕ್ಕದಲ್ಲಿ ಇದ್ದ ನಕಲಿ ಕಲ್ಲು ಈಗ ಬದಿಗೆ ತಳ್ಳಲ್ಪಟ್ಟಿತ್ತು. ರಾಮಯ್ಯನ ಕಣ್ಣುಗಳಲ್ಲಿ ಮಾತ್ರ ಹೊಸದಾಗಿ ಮೂಡಿದ್ದ ನಾಚಿಕೆ ಸತ್ಯದ ಮೊದಲ ಹೆಜ್ಜೆಯಾಗಿ ಉಳಿಯಿತು.